बोलो कांग्रेस पार्टी की, बोलो यूथ कांग्रेस की. जोराಗಿ ಹೇಳ್ರಿ, ಹೋರಾಟಕ್ಕೆ ಬಂದಿದ್ದೀರಾ. बोलो यूथ कांग्रेस की. ಕೇಂದ್ರ ಚುನಾವಣಾ ಆಯೋಗ ಮತದಾರರ ವಿರುದ್ಧ ಈ ಬೃಹತ್ ಪ್ರತಿಭಟನೆಯನ್ನು ಏನು ಹಮ್ಮಿಕೊಂಡಿದ್ದೀರಾ, ಈ ಪ್ರತಿಭಟನೆ ಸಭೆಯಲ್ಲಿ ಬಂದಂತಹ ಅಖಿಲ ಭಾರತ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಸನ್ಮಾನ್ಯ ಉದಯಭಾನ್ ಚೀಪ್ರವರೇ, ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಜಿಸಿ ಚಂದ್ರಶೇಖರ್ ಅವರೇ, ಸಚಿವರಾದ ಸನ್ಮಾನ್ಯ ಸಂತೋಷ್ ಲಾಲ್ ಅವರೇ, ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಮಿತ್ರರಾದ ಮಂಜುನಾಥ್ ಗೌಡರವರೇ, ಬಿಎಂಟಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಿ.ಎಸ್. ಆರಾಧ್ಯರವರೇ, ಡಿಸಿಸಿ ಅಧ್ಯಕ್ಷರಾದ ವಾಜಿದ್ ಅವರೇ, ರಾಜ್ಯದ ಯುವ ಕಾಂಗ್ರೆಸ್ನ ಉಸ್ತುವಾರಿಗಳಾದ ಸನ್ಮಾನ್ಯ ಡಿ.ಎಂ. ಭಂಡಾರಿ ಅವರೇ, ಕೇಶವ ಮೂರ್ತಿ ಅವರೇ, ಖಾಲಿದ್ ಅವರೇ, ದೀಪಿಕಾ ಅವರೇ, ಎಲ್ಲ ಜಿಲ್ಲಾಧ್ಯಕ್ಷಗಳೇ, ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳೇ, ಇಲ್ಲಿ ಬರುವಂತಹ ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರು, ಇದೊಂದು ಐತಿಹಾಸಿಕ ಪ್ರತಿಭಟನೆ. ಯಾವ ಕೆಲಸ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮೊದಲನೇ ಬಾರಿಗೆ ಕರ್ನಾಟಕಕ್ಕೆ ಬಂದು ವಿಶೇಷವಾಗಿ ಬೆಂಗಳೂರು ಸೆಂಟ್ರಲಿನ ಮಹದೇವಪುರ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಬಂದು ಎಲೆಕ್ಷನ್ ಅಲ್ಲಿ ಸುಮಾರು 1 ಲಕ್ಷ ವೋಟನ್ನ ಎಲೆಕ್ಷನ್ ಕಮಿಷನ್ ಮತ್ತು ಬಿಜೆಪಿ ಸರ್ಕಾರ ವೋಟ್ ಚೋರಿ ಮೂಲಕ ಗೆದ್ದಿದ್ದಾರೆ ಅಂತ ಏನು ಆರೋಪ ಮಾಡಿದ್ರು, ಅದು ಇವತ್ತು ಸತ್ಯ ಆಗಿದೆ. ಯಾಕಂತ ಹೇಳಿದ್ರೆ ನಿನ್ನೆ ತಾನೇ ಬಿಹಾರ ಎಲೆಕ್ಷನ್ ಆಯಿತು. ಆ ಎಲೆಕ್ಷನ್ ಬಿಹಾರ ಜನರ ವೋಟಿಂದ ಅಲ್ಲ, ಆ ಗೆಲುವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತೆ ಬಿಜೆಪಿ ಸರ್ಕಾರದ ಗೆಲುವು. ಬಿಜೆಪಿ ಮತ್ತು ಎಲೆಕ್ಷನ್ ಕಮಿಷನ್ ವೋಟ್ ಚೋರಿ ಅಲ್ಲ, ವೋಟಿನ ಡಕಾಯಿತರು ಅಂತ ಹೇಳಬೇಕಾಗ್ತದೆ. ವೋಟಿನ ಡಕಾಯಿತರು ಯಾವ ನೈತಿಕತೆ ಉಳಿದಿಲ್ಲ, ಯಾವ ಸಿದ್ಧಾಂತ ಉಳಿದಿಲ್ಲ. ಕೇವಲ ಒಂದೇ ಒಂದು ದೃಷ್ಟಿ ಇಟ್ಕೊಂಡು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಬಿಹಾರಲ್ಲಿ ಪ್ರವಾಸ ಮಾಡಿ ಸುಮಾರು 60 ಲಕ್ಷ ವೋಟ್ಗಳನ್ನ ಹೆಚ್ಚುವರಿ ಸೇರಿಸಿದ್ದಾರೆ, ಅದಕ್ಕೆ ತನಿಖೆ ಆಗಬೇಕಂತ ಹೇಳಿದ್ರು. ಕೇವಲ ಅದೇ ದೃಷ್ಟಿಯಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಹಾಗೂ ಎಲೆಕ್ಷನ್ ಕಮಿಷನ್ ಸೇರಿ ಈ ಎಲೆಕ್ಷನ್ ಗೆಲ್ಲಿಸಿದ್ದಾರೆ. ಇದು ಬಿಹಾರ ಜನರ ತೀರ್ಪಲ್ಲ. ಯಾಕಂತ ಹೇಳಿದ್ರೆ ಅವರ ಪಕ್ಷದ ಮುಖಂಡರು ಇವತ್ತು ಒಪ್ಪಕ್ಕೆ ತಯಾರಿಲ್ಲ. ಇವತ್ತು ನಿತೀಶ್ ಕುಮಾರ್ ಅವರು ನೋಡಕ್ಕಾಗ್ತಾ ಇಲ್ಲ, ನಡೆಯಕ್ಕಾಗ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ. ಇಂಥವ್ರಿಗೆ ಇವತ್ತು ಜನ ಆದೇಶ ಕೊಡ್ತೀವಿ ಅಂದ್ರೆ ನಮಗೆ ಸಾಧ್ಯವೇ ಇಲ್ಲ. ಇವತ್ತು ಜನ ಬದಲಾವಣೆ ಬಯಸ್ತಾ ಇದ್ರು ಬಿಹಾರದಲ್ಲಿ. ಎಲ್ಲ ಎಕ್ಸಿಟ್ ಪೋಲ್ ಅವರು 130, 140, 150 ಗೆದ್ದಿದ್ರು. ಆದ್ರೆ ಇಲ್ಲಿ ಗೆದ್ದಿದ್ದು 205. ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ, ಕಾಣದ ಕೈಗಳು ಕೆಲಸ ಮಾಡಿವೆ. ನೇರವಾಗಿ ನಾವು ಆರೋಪ ಮಾಡ್ತೀವಿ, ಇದರಲ್ಲಿ ಎಲೆಕ್ಷನ್ ಕಮಿಷನ್ ಮತ್ತೆ ಬಿಜೆಪಿ ಸರ್ಕಾರ ಶಾಮೀಲಾಗಿ ಬಿಹಾರ ಎಲೆಕ್ಷನ್ ಅಲ್ಲಿ ಚೋರಿ ಮಾಡಿ ಡಕಾಯಿತಿ ಮಾಡಿ ಗೆದ್ದಿರುವಂತಹ ಆರೋಪ ಈಗಾಗಲೇ ನಾವು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತೇನೇನು ಹೋರಾಟಗಳು ಮಾಡ್ತಾ ಇದ್ದೀವಿ, ಇಲ್ಲಿಗೆ ನಿಲ್ಲದಿಲ್ಲ. ಕೇವಲ ಚುನಾವಣೆ, ಬಿಹಾರ ಚುನಾವಣೆ ಅಂತ ಹೋರಾಟ ರಾಹುಲ್ ಗಾಂಧಿ ಮಾಡಲಿಲ್ಲ. ನಮ್ಮ ಓಟು ನಮ್ಮ ಹಕ್ಕು, ಜನಜಾಗೃತಿ ಮಾಡೋ ಹಿನ್ನೆಲೆಯಲ್ಲಿ ಈಗಾಗಲೇ ಹೋರಾಟಗಳು ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಸುಮಾರು 2 ಕೋಟಿ ಸಿಗ್ನೇಚರ್ಗಳು ಈಗಾಗಲೇ ಆಗಿದೆ. ಇಡೀ ದೇಶದಲ್ಲಿ ವೋಟ್ ಚೋರಿ ವಿರುದ್ಧ ಒಂದು ಜನ ಆಂದೋಲನ ಈಗಾಗಲೇ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ ನಾಯಕತ್ವ ನಡೀತಾ ಇದೆ. ಇವತ್ತು ಇದೊಂದು ಹೋರಾಟ ಆರಂಭ, ಇದು ನಿಲ್ಲದಿಲ್ಲ. ಇವತ್ತು ಯಾವುದೇ ಚುನಾವಣೆ ಆದರೂ ಕೂಡ ನಾವು ಗೆದ್ರು ಕೂಡ ಅದನ್ನ ಗೆಲ್ಲಿಸುವಂತ ಶಕ್ತಿ ಎಲೆಕ್ಷನ್ ಕಮಿಷನ್ ಮತ್ತೆ ಬಿಜೆಪಿಗೆ ಇದ್ದರು. ನಾವು ಗೆದ್ದರೆ ಅವರು ಸೋಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಇಲ್ಲಿ ಹೋರಾಟ ಮಾಡಬೇಕು. ವಿಶೇಷವಾಗಿ ಯೂತ್ ಕಾಂಗ್ರೆಸ್ ದೊಡ್ಡ ಜವಾಬ್ದಾರಿ ಇದೆ, ಹೊಣೆಗಾರಿಕೆ ಇದೆ. ಇತಿಹಾಸ ಇರುವಂತ ಯೂತ್ ಕಾಂಗ್ರೆಸ್ 50 ವರ್ಷಕ್ಕಿಂತ ಜಾಸ್ತಿ ಇತಿಹಾಸದ ಯೂತ್ ಕಾಂಗ್ರೆಸ್ ಇವತ್ತು ಇದಕ್ಕೆ ಮುಂಚೂಣಿ ಬಂದು ಹೋರಾಟ ಮಾಡ್ತಾ ಇದೆ. ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೇನೆ. ಒಟ್ಟಾರೆ
ಕಾಂಗ್ರೆಸ್ ಪಕ್ಷ ಈ ಹೋರಾಟಗಳು ಮಾಡಿ ನೋಡಿದ್ದೀವಿ. ಕಾಂಗ್ರೆಸ್ ಪಕ್ಷ ನಿನ್ನೆ ಮೊನ್ನೆ ಹುಟ್ಟಿದಂತ ಪಕ್ಷ ಅಲ್ಲ. 138 ವರ್ಷಗಳ ಇತಿಹಾಸ ಇದೆ, ತ್ಯಾಗ ಇದೆ, ಬಲಿದಾನ ಇದೆ, ಕಾರ್ಯಕ್ರಮ ಇದೆ, ವಿಚಾರಧಾರೆ ಇದೆ. ಕೇವಲ ಅಧಿಕಾರಿ ಹುಟ್ಟಿದಂತ ಪಕ್ಷದ ನಿರಂತರ ಹೋರಾಟ, ಸಾಮಾಜಿಕ ಕಳಕಳಿ, ಸಮಾಜದ ಎಲ್ಲ ವರ್ಗಗಳನ್ನು ಕಾಪಾಡಿದೆ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂತಹ ಕಾಂಗ್ರೆಸ್ ಪಕ್ಷ ಇದು ಯಾವ ಬಿಜೆಪಿ ಕೇವಲ ಅಧಿಕಾರಕ್ಕೆ ವ್ಯಾಮ ಮಾರ್ಗದಿಂದ ಇವತ್ತು ಚುನಾವಣೆ ಗೆಲ್ತಾರೆ. ನಾವು ಇದಕ್ಕೆ ಹೆದರುವಂತವಲ್ಲ, ಹೋರಾಟ ಮಾಡ್ತೀವಿ, ಜನರು ಜಾಗೃತಿ ಮೂಡಿಸ್ತೀವಿ ನಾವು. ಆಮೇಲೆ ಇವರು ಏನೇ ತಪ್ಪು ಮಾಡಿದ್ದಾರೆ ಇವರೆಲ್ಲ ಬೆತ್ತಲೆ ಬರುವಂತ ಕೆಲಸ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಅಂತ ಮಾತನ್ನು ಹೇಳ್ತಾ, ಈ ದೊಡ್ಡ ಯೂತ್ ಕಾಂಗ್ರೆಸ್ನ ಈ ಸಭೆ ಇದೆ, ಇದನ್ನ ಹೆಚ್ಚು ಹೋರಾಟ ಮಾಡಿ ನಿಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಮಾತನ್ನು ಹೇಳ್ತಾ, ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಸನ್ಮಾನ್ಯ DK ಶಿವಕುಮಾರ್ ನಾಯಕತ್ವದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿ ಕೆಲಸ ಮಾಡ್ತಾ ಇತ್ತು. ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಇದರ ಸಂಕಲ್ಪ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ಬಲಿಷ್ಠವಾಗಿ ಪಕ್ಷ ಸರ್ಕಾರ ಎರಡೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ರಾಹುಲ್ ಗಾಂಧಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಮಾಡಿದಂಥ ಹೋರಾಟಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತಾ ಬಿಜೆಪಿಯನ್ನ ಬೆತ್ತಲೆ ಮಾಡುವಂಥ ಕೆಲಸ ಮುಂದಿನ ಮಾಡ್ತೀನಿ ಅಂತ ಮಾತನ್ನು ಹೇಳಿ ಅಲ್ಲಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.